ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಗೋಡಂಬಿ, ಒಂದು ಏಲಕ್ಕಿ ಮತ್ತು ಸ್ವಲ್ಪ ಬೆಲ್ಲವನ್ನು ಹಾಕಿ ತರಿಯಾಗಿ ರುಬ್ಬಿ ತರ್ತಾಯಿದ್ದೀನಿ. ಅದಕ್ಕೆ ಈಗ ನಾನು ಕಟ್ ಮಾಡಿಟ್ಟಿರುವಂಥ ಡ್ರ್ಯಾಗನ್ ಫ್ರೂಟ್ ಪೀಸ್ಗಳನ್ನು ಹಾಕಿ ರುಬ್ಬಿ ತರ್ತಾಯಿದ್ದೀನಿ. ಈಗ ಡ್ರ್ಯಾಗನ್ ಫ್ರೂಟ್ ಸ್ವೀಟ್ ಚಟ್ನಿ ರೆಡಿಯಾಗಿದೆ. ನೋಡಲಿಕ್ಕೆ ತುಂಬ ಸೊಗಸಾಗಿದೆ. ಇದನ್ನು ನಾವು ಮಕ್ಕಳಿಗೆ ಮನೆಯಲ್ಲಿ ಚಪಾತಿ ಜೊತೆ, ಪೂರಿ ಜೊತೆ ಮತ್ತು ದೋಸೆ ಜೊತೆ ಸವಿಯಲು ಕೊಡಬಹುದು. ಹಾಗೆಯೇ ಪಾನಿಪೂರಿ ಅದ್ರ ಜೊತೆ ಕೂಡ ಹಾಕಿ ನಾವು ಸರ್ವ್ ಮಾಡ್ಬೋದು ಮಕ್ಕಳಿಗೆ. ಮಕ್ಕಳುಗಳು ಹಣ್ಣುಗಳನ್ನು ತಿನ್ನಲ್ಲ ಅಂತ ತುಂಬ ಹಠ ಮಾಡೋರಿಗೆ ಇದೊಂದು ಈಸಿ ಮೆಥಡು. ಮಕ್ಕಳಿಗೆ ಈ ರೀತಿಯಾಗಿ ನಾವು ಹಣ್ಣುಗಳನ್ನು ತಿನ್ನಿಸ್ಬೋದು. ನಮ್ಮ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು.